9 ತಿಂಗಳ ಬಾಹ್ಯಾಕಾಶ ಯಾನದ ವಾಸ ಅಂತ್ಯ ಆಗಿದೆ. ಸುನಿತಾ ವಿಲಿಯಮ್ಸ್ ಅಂಡ್ ಬುಚ್ ವಿಲ್ಮೋರ್ ಧರೆಗಿಳಿದಿದ್ದಾರೆ. ಫ್ಲೋರಿಡಾದ ಸಮುದ್ರದಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. 4 ಗಗನಯಾತ್ರಿಗಳು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. ವೈದ್ಯಕೀಯ ಆರೈಕೆ ಕೇಂದ್ರಕ್ಕೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. 17 ಗಂಟೆಗಳ ಪ್ರಯಾಣ ಅದಾದ ಬಳಿಕ ಭೂಮಿಗೆ ಅವರು ವಾಪಸ್ ಆಗಿರುವಂಥದ್ದು. ಕಳೆದ ಜುಲೈ 5ರಂದು ಬಾಹ್ಯಾಕಾಶಕ್ಕೆ ಹೋಗಿದ್ದರು. ಸದ್ಯ ವಾಪಸ್ ಆಗಿದ್ದಾರೆ. ಸಾಕಷ್ಟು ಜನ ಪ್ರಾರ್ಥಿಸಿಕೊಂಡ್ರು. ವಿಜ್ಞಾನಿಗಳ ಶ್ರಮ ಎಲ್ಲವೂ ಕೂಡ ಫಲಿಸಿದೆ. ಸುನಿತಾ ವಿಲಿಯಮ್ಸ್ ಅವರು ಯಶಸ್ವಿಯಾಗಿ ಬಾಹ್ಯಾಕಾಶದಿಂದ ಭೂಮಿಗೆ ಬಂದಿಳಿದಿದ್ದಾರೆ. ಅಂತರಿಕ್ಷದಲ್ಲಿ 9 ತಿಂಗಳು ಕಳೆದ ಬಳಿಕ ಬುಚ್ ವಿಲ್ಮೋರ್ ಹಾಗೆಯೇ ಸುನಿತಾ ವಿಲಿಯಮ್ಸ್ ಯಶಸ್ವಿಯಾಗಿ ಧರೆಗಿಳಿದಿದ್ದಾರೆ. ನಾಸಾ ಗಗನಯಾನಿ ನಿಕ್ ಹೇಗ್ ಹಾಗೆಯೇ ರಷ್ಯಾದ ಅಲೆಕ್ಸಾಂಡರ್ ಜೊತೆಗೂಡಿ ಸುನಿತಾ ಮತ್ತು ವಿಲ್ಮೋರನ್ನು ಯಶಸ್ವಿಯಾಗಿ ಭೂಮಿಗೆ ಕರ್ಕೊಂಡು ಬಂದಿದ್ದಾರೆ. ನಿಜಕ್ಕೂ ಕೂಡ ಖುಷಿಯ ವಿಚಾರ ಇದು. ಭಾರತೀಯ ಕಾಲಮಾನ ಮಂಗಳವಾರ ಬೆಳಿಗ್ಗೆ 10:35ಕ್ಕೆ ಹಾಗೆಯೇ ಬಾಹ್ಯಾಕಾಶ ನಿಲ್ದಾಣದಿಂದ ಬೇರ್ಪಟ್ಟಂಥ ಕ್ರೂ ಡ್ರ್ಯಾಗನ್ ಗಗನನೌಕೆ ತನ್ನ 17 ಗಂಟೆಯ ಪ್ರಯಾಣವನ್ನು ಆರಂಭಿಸಿ ಅಮೆರಿಕ ಕಾಲಮಾನದ ಪ್ರಕಾರ ಅಲ್ಲಿನ ಟೈಮಿಂಗ್ಸ್ ಪ್ರಕಾರ ಮಂಗಳವಾರ ಸಂಜೆ 5:57ಕ್ಕೆ ಭಾರತೀಯ ಕಾಲಮಾನ ಬುಧವಾರ ಬೆಳಗ್ಗೆ 3:27ಕ್ಕೆ. ಹಾಗೆಯೇ ಗಮನಿಸ್ತಾ ಹೋಗೋದಾದರೆ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕ್ರೂ 9 ಮಿಷನ್ ಸಕ್ಸಸ್ ಆಗಿದೆ. 4 ಗಗನಯಾತ್ರಿಗಳು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. ನನ್ನ ಹೆಸರುಗಳನ್ನು ಹೇಳ್ತಾ ಇದ್ದೆ ಈಗಷ್ಟೇ. 286 ದಿನಗಳ ಬಳಿಕ ಬಾಹ್ಯಾಕಾಶದಿಂದ ಸುನಿತಾ ವಿಲಿಯಮ್ಸ್ ವಾಪಸ್ ಆಗಿರೋದು. ಕೈ ಬೀಸಿ ಸಂಭ್ರಮಿಸಿದ್ರು ಗಗನಯಾನಿ ಸುನಿತಾ ವಿಲಿಯಮ್ಸ್ ಅವರು. ಗಗನಯಾತ್ರಿಗಳಿಗೆ ರಕ್ಷಣಾ ತಂಡದಿಂದ ಅದ್ಧೂರಿ ಸ್ವಾಗತ ಕೂಡ ಸಿಕ್ಕಿದೆ. ಗಮನಿಸ್ತಾ ಇರ್ಬೋದು ನೀವು, ಒಂದು ಕಡೆಯಲ್ಲಿ ಬಾಹ್ಯಾಕಾಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸುನಿತಾ ವಿಲಿಯಮ್ಸ್ ಅವರು ಹೇಗಿದ್ದರು ಅಂಥೇಳಿ, ಇನ್ನೊಂದು ಕಡೆಯಲ್ಲಿ ಭೂಮಿಗೆ ಬಂದ ತಕ್ಷಣ ಯಾವ ರೀತಿಯಾಗಿ ಇದ್ದರು ನೋಡ್ತಾ ಇರ್ಬೋದು. ಖುಷಿ ಇತ್ತು, ಕೈ ಬೀಸಿ ಸಂಭ್ರಮಿಸಿದ್ರು. ಹಾಗೆಯೇ ಫ್ಲೋರಿಡಾ ಕಡಲ ತೀರದಲ್ಲಿ ಲ್ಯಾಂಡ್ ಆಗಿದ್ದಾರೆ. ಭಾರತೀಯ ಕಾಲಮಾನ ಬುಧವಾರ ಬೆಳಗ್ಗೆ 3:27ಕ್ಕೆ ಸರಿಯಾಗಿ ಫ್ಲೋರಿಡಾದ ಕಡಲ ತೀರದಲ್ಲಿ ಲ್ಯಾಂಡ್ ಆಗಿರುವಂಥದ್ದು. ಸದ್ಯ ಅವರನ್ನು ಆರೈಕೆ ಕೇಂದ್ರಕ್ಕೆ ಕರೆದುಕೊಂಡು ಹೋಗಲಾಗಿದೆ. ನೌಕೆಯಿಂದ ಹೊರಬಂದಂಥ ಯಾನಿಗಳನ್ನು ಟೆಕ್ಸಾಸ್ನ ಹೂಸ್ಟನ್ನಲ್ಲಿರುವಂಥ ನಾಸಾದ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಸಾಗಿಸಲಾಗಿದೆ. ಅಲ್ಲಿ ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. 9 ತಿಂಗಳ ಬಳಿಕ ಭೂಮಿಗೆ ಸುನಿತಾ ಮತ್ತು ಬುಚ್ ವಿಲ್ಮೋರ್ ಬಂದಿದ್ದಾರೆ. ನುಡಿದಂತೆ ನಡೆದಿದ್ದೇವೆ, ಪ್ರಾಮಿಸ್ ಉಳಿಸ್ಕೊಂಡಿದ್ದೇವೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಅಮೆರಿಕ ವೈಟ್ ಹೌಸ್. ಕೊಟ್ಟ ಭರವಸೆಯನ್ನು ನಾವು ಈಡೇರಿಸಿದ್ದೇವೆ ಅಂತೇಳಿ ಅಮೆರಿಕ ವೈಟ್ ಹೌಸ್ ಹೇಳಿದೆ. ಗಗನಯಾನಿಗಳು ಗಲ್ಫ್ ಆಫ್ ಅಮೆರಿಕಾದಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. ಸ್ಪೇಸ್ ಎಕ್ಸ್ ಮತ್ತು ನಾಸಾಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಇಲ್ಲಿ ಅಮೆರಿಕ ವೈಟ್ ಹೌಸ್ ಕೂಡ ಮಾಡಿರುವಂಥದ್ದು. ಗಮನಿಸ್ತಾ ಹೋಗೋದಾದರೆ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು ಸ್ಪೇಸ್ ಎಕ್ಸ್ನ ಕ್ರೂ 9. ಸದ್ಯ ಈ ಮಿಷನ್ ಸಂಪೂರ್ಣಗೊಂಡಿದೆ. ಇನ್ನುಳಿದಂತೆ ಅಮೆರಿಕ ವೈಟ್ ಹೌಸ್ನಿಂದಲೂ ಕೂಡ ಅಲ್ಲಿ ಅವರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಯಶಸ್ವಿಯಾಗಿ ಭೂಮಿಗೆ ಬಂದಿಳಿದಿದ್ದಾರೆ. ನಾವು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ ಎನ್ನುವುದಾಗಿ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಸರ್ಕಾರ ಅಥವಾ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದರು, ಸುನಿತಾ ವಿಲಿಯಮ್ಸ್ ಹಾಗೆಯೇ ಬುಚ್ ವಿಲ್ಮೋರ್ ಅವರನ್ನು ಕರೆದುಕೊಂಡು ಬರುವ ಜವಾಬ್ದಾರಿ ನಮ್ಮ ಸರ್ಕಾರದ್ದು ಅಂತ. ಬಾಹ್ಯಾಕಾಶದಿಂದ ಬಂದ ಸುನಿತಾಗೆ ಬಿಗ್ ವೆಲ್ಕಮ್ ಸಿಕ್ಕಿದೆ. ಸುನಿತಾ ತವರು ಗುಜರಾತ್ನ ಜುಲಾಸನ್ನಲ್ಲಿ ಸಂಭ್ರಮ ಮನೆ ಮಾಡಿದೆ. ಗುಜರಾತ್ನ ಮೆಹಾನ್ಸ್ ಜಿಲ್ಲೆಯಲ್ಲಿರುವಂಥ ಜುಲಾಸನ್ ಗ್ರಾಮ ಇದು. ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ ಗ್ರಾಮಸ್ಥರು. ಸುನಿತಾ ತಂದೆ ದೀಪಕ್ ಪಾಂಡ್ಯ ಬೆಳೆದ ಗ್ರಾಮ ಸುರಕ್ಷಿತವಾಗಿ ಭೂಮಿಗೆ ಬಂದಿದ್ದಕ್ಕೆ ಗ್ರಾಮಸ್ಥರು ಖುಷಿಯನ್ನು ವ್ಯಕ್ತಪಡಿಸಿದರು. ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಪಟಾಕಿ ಸಿಡಿಸಿ ಸಂಭ್ರಮ ಮನೆ ಮಾಡಿದೆ, ಅಲ್ಲಿ ನೋಡ್ತಾ ಇರ್ಬೋದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಇದು ಸುನಿತಾ ವಿಲಿಯಮ್ಸ್ ಅವರ ತಂದೆ ಹುಟ್ಟಿದ ಊರು. ದೀಪಕ್ ಪಾಂಡ್ಯ ಬೆಳೆದಿರುವಂಥ ಗ್ರಾಮ.
ಸುರಕ್ಷಿತವಾಗಿ ಭೂಮಿಗೆ ಸುನಿತಾ ವಿಲಿಯಮ್ಸ್ ಅವರು ಬಂದ ಕಾರಣದಿಂದಾಗಿ ಗ್ರಾಮಸ್ಥರು ಖುಷಿಯನ್ನು ವ್ಯಕ್ತಪಡಿಸಿದರು. ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಬಾಹ್ಯಾಕಾಶದಿಂದ ಬಂದ ಸುನಿತಾ ವಿಲಿಯಮ್ಸ್ ಅವರಿಗೆ ಬಿಗ್ ವೆಲ್ಕಮ್ ಸಿಕ್ಕಿದೆ. ಸುನಿತಾ ತವರು ಗುಜರಾತ್ನ ಜುಲಾಸನ್ನಲ್ಲಿ ಯಾವ ರೀತಿಯಾದಂಥ ಸಂಭ್ರಮ ಮನೆ ಮಾಡಿತ್ತು, ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಒಂದು ಕಡೆಯಲ್ಲಿ ಭೂಮಿಗೆ ಬಂದಿರುವಂಥ ಗಗನಯಾತ್ರಿಗಳಿಗೆ ನಾಸಾ 45 ದಿವಸಗಳ ರಿಹ್ಯಾಬಿಟೇಷನ್ ಯೋಜನೆಯನ್ನು ರೂಪಿಸಿದೆ. 45 ದಿನಗಳಲ್ಲಿ ದೇಹದ ಚಟುವಟಿಕೆ ಮತ್ತು ಅವರ ಆರೋಗ್ಯದ ಮೇಲೆ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಭೂಮಿಯ ಗುರುತ್ವಾಕರ್ಷಣೆಗೆ ಒಗ್ಗಿಕೊಳ್ಳುವಂಥ ಅವಕಾಶವನ್ನು ನೀಡಲಾಗುತ್ತೆ. ನೆಲದ ಮೇಲೆ ನಡೆಯೋಕ್ಕೆ ಸಹಾಯವನ್ನು ಮಾಡಲಾಗುತ್ತೆ. ಆಹಾರ, ಅಗತ್ಯ ಔಷಧಿಗಳನ್ನು ಒದಗಿಸೋದು, ಕಾಲುಗಳನ್ನು ಬಲಪಡಿಸೋದು, ಈ ರೀತಿಯಾದಂಥ ವ್ಯಾಯಾಮಗಳನ್ನು ಮಾಡಿಸಲಾಗುತ್ತೆ. ಅವರು ನಿಯಂತ್ರಣಕ್ಕೆ ಬರುವವರೆಗೂ ಮೇಲ್ವಿಚಾರಣೆ ನಡೆಯಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದರೆ ಏನೇನು ಸಮಸ್ಯೆಯನ್ನು ಎದುರಿಸಬಹುದು ಅವರು? ಗುರುತ್ವಾಕರ್ಷಣೆ ಪ್ರಭಾವ ಇಲ್ಲದ ಕಾರಣ ದೇಹದಲ್ಲಿ ಕೆಲ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ದೇಹ ಭಾರ ಇಲ್ಲ ಎನ್ನುವಂತೆ ಅವರಿಗೆ ಅನ್ನಿಸುತ್ತೆ. ಜೊತೆಗೆ ಅವರ ದೇಹದ ಚರ್ಮ ಮೊದಲಿನಂತೆ ಇರೋದಿಲ್ಲ. ಸ್ನಾಯು, ಮೂಳೆಗಳ ಸಾಂದ್ರತೆ 30% ಕ್ಷೀಣಿಸುತ್ತೆ. ಮೂಳೆಗಳು ಬಲ ಮತ್ತು ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತೆ. ಈ ಕಾರಣದಿಂದ ಗಗನಯಾನಗಳಿಗೆ ಮೂಳೆ ಮುರಿತದ ಸಮಸ್ಯೆ ಎದುರಾಗುತ್ತೆ. ಅದನ್ನು ಕೂಡ ಗಮನಿಸಬೇಕಾದಂಥ ವಿಚಾರ. ಸದ್ಯ ಅವರನ್ನು ಆರೈಕೆ ಕೇಂದ್ರಕ್ಕೆ ಕಳುಹಿಸಲಾಗಿದೆ. ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ. ಗಗನಯಾತ್ರಿಗಳು ಅನುಭವಿಸುವಂಥ ಎದುರಿಸುವಂಥ ಸಮಸ್ಯೆಗಳನ್ನು ನೀವಿಲ್ಲಿ ನೋಡ್ತಾ ಇದ್ರಿ. ಯಾವ್ಯಾವ ಸಮಸ್ಯೆಗಳನ್ನು ಎದುರಿಸಬಹುದು ಮುಂದಿನ ಹಂತದಲ್ಲಿ ಅಂಥೇಳಿ. ಗಮನಿಸ್ತಾ ಇರ್ಬೋದು, ಅಂತರಿಕ್ಷದಲ್ಲಿ 9 ತಿಂಗಳು ಕಳೆದಂಥ ಸುನಿತಾ ವಿಲಿಯಮ್ಸ್ ಹಾಗೆಯೇ ಬುಚ್ ವಿಲ್ಮೋರ್ ಯಶಸ್ವಿಯಾಗಿ ಭೂಮಿಗೆ ಬಂದಿದ್ದಾರೆ. ನಾಸಾ ಗಗನಯಾನಿ ನಿಕ್ ಹೇಗ್ ಹಾಗೆಯೇ ರಷ್ಯಾದ ಅಲೆಕ್ಸಾಂಡರ್ ಗೋರ್ಚನೋವ್ ಇವರ ಜೊತೆಯಲ್ಲಿ ಸುನಿತಾ ಮತ್ತು ಬುಚ್ ವಿಲ್ಮೋರ್ ಯಶಸ್ವಿಯಾಗಿ ಭೂಮಿಗೆ ಬಂದಿರುವಂಥದ್ದು. ಸಾಕಷ್ಟು ಜನ, ವಿಶ್ವದ ಕೋಟಿ ಜನರು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ರು. ವಿಜ್ಞಾನಿಗಳ ನಿರಂತರ ಶ್ರಮ ಎಲ್ಲದರ ಪ್ರತಿಫಲ ಈ 4 ಭೂಮಿಗೆ ಬಂದಿಳಿದಿರುವಂಥದ್ದು. ಭಾರತೀಯ ಕಾಲಮಾನ ಮಂಗಳವಾರ ಬೆಳಿಗ್ಗೆ 10:35ಕ್ಕೆ ಸರಿಯಾಗಿ ಬಾಹ್ಯಾಕಾಶ ನಿಲ್ದಾಣದಿಂದ ಬೇರ್ಪಟ್ಟಂಥ ಕ್ರೂ ಡ್ರ್ಯಾಗನ್ ಗಗನನೌಕೆ ತನ್ನ 17 ಗಂಟೆಗಳ ಪ್ರಯಾಣವನ್ನು ಆರಂಭಿಸಿ ಅಮೆರಿಕದ ಕಾಲಮಾನದ ಪ್ರಕಾರ ಮಂಗಳವಾರ ಸಂಜೆ 5:57ಕ್ಕೆ ಸರಿಯಾಗಿ ಫ್ಲೋರಿಡಾ ಕಡಲ ತೀರದಲ್ಲಿ ಲ್ಯಾಂಡ್ ಆಗಿದೆ. ನೋಡ್ತಾ ಇರ್ಬೋದು, ಒಂದು ಕಡೆಯಲ್ಲಿ ಲ್ಯಾಂಡ್ ಆಗಿರುವಂಥ ದೃಶ್ಯಾವಳಿಗಳು, ಇನ್ನೊಂದು ಕಡೆಯಲ್ಲಿ ಅವರ ಹುಟ್ಟೂರಿನಲ್ಲಿ ಇರುವಂಥ ಸಂಭ್ರಮ ಅಂತೇಳಿದರೆ ಅವರ ತವರು, ಅವರ ತಂದೆ ಹುಟ್ಟಿ ಬೆಳೆದಂಥ ಊರದು. ನೌಕೆಯಿಂದ ಹೊರಬಂದಂಥ ಗಗನಯಾನಿಗಳನ್ನು ಟೆಕ್ಸಾಸ್ನ ಹೂಸ್ಟನ್ನಲ್ಲಿರುವಂಥ ನಾಸಾದ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಸಾಗಿಸಲಾಗಿದೆ. ಅಲ್ಲಿ ಅವರು ವೈದ್ಯಕೀಯ ಪರೀಕ್ಷೆಗೆ ಒಳಗಾಗ್ತಾರೆ. ಗಗನ ಯಾತ್ರಿಗಳು ಅನೇಕ ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಏನೆಲ್ಲ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಅಂತೇಳಿ ನಾನು ನಿಮಗಾಗಲೇ ಹೇಳ್ತಾ ಇದ್ದೆ. ಒಟ್ಟಿನಲ್ಲಿ 45 ದಿವಸಗಳ ರಿಹ್ಯಾಬಿಟೇಷನ್ ಸೆಂಟರ್ಗೆ ಅವರನ್ನ ಕಳುಹಿಸಲಾಗುತ್ತೆ. ಅಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೆಯಲಿವೆ. ಒಂಬತ್ತು ತಿಂಗಳ ಬಾಹ್ಯಾಕಾಶ ವಾಸ ಅಂತ್ಯ ಆಗಿದೆ. ಭೂಮಿಗೆ ಬಂದಿದ್ದಾರೆ ಸುನಿತಾ ವಿಲಿಯಮ್ಸ್ ಆ್ಯಂಡ್ ಬುಚ್ ವಿಲ್ಮೋರ್. ಫ್ಲೋರಿಡಾದ ಸಮುದ್ರದಲ್ಲಿ ಸೇಫ್ ಲ್ಯಾಂಡ್ ಆಗಿರುವಂಥದ್ದು. 4 ಗಗನಯಾತ್ರಿಗಳು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದ್ದಾರೆ. ವೈದ್ಯಕೀಯ ಆರೈಕೆ ಕೇಂದ್ರಕ್ಕೆ ಗಗನಯಾತ್ರಿಗಳನ್ನು ಶಿಫ್ಟ್ ಮಾಡಲಾಗಿದೆ. 17 ಗಂಟೆಗಳ ಪ್ರಯಾಣ, ಭೂಮಿಗೆ ವಾಪಸ್ ಬರೋಕ್ಕೆ 17 ಗಂಟೆಗಳ ಟ್ರಾವೆಲ್ ಮಾಡಿದ್ದಾರೆ. ಕಳೆದ ಜುಲೈ 5ರಂದು 2024 ಅವರು ತೆರಳಿದ್ದು ಬಾಹ್ಯಾಕಾಶಕ್ಕೆ. ಆದರೆ ಬಂದಿದ್ದು 2025ರಲ್ಲಿ. ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕ್ರೂ 9 ಮಿಷನ್ ಸಕ್ಸಸ್ ಆಗಿರುವಂಥದ್ದು. ಒಂದು ಕಡೆಯಲ್ಲಿ ಖುಷಿ ಕೂಡ ಇದೆ ಎಲ್ಲರಲ್ಲೂ.
ಇಡೀ ವಿಶ್ವದ ಜನರು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ರು. ಸುನಿತಾ ವಿಲಿಯಮ್ಸ್ ಹಾಗೆಯೇ ಬುಚ್ ವಿಲ್ಮೋರ್ ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತೇಳಿ ಆ ಪ್ರಾರ್ಥನೆ ಫಲಿಸಿದೆ. ಇನ್ನೊಂದು ಕಡೆಯಲ್ಲಿ ವಿಜ್ಞಾನಿಗಳ ಶ್ರಮ ಪರಿಶ್ರಮ ಎಲ್ಲವೂ ಕೂಡ ಇಲ್ಲಿ ಶ್ಲಾಘಿಸಲೇಬೇಕಾಗುತ್ತೆ. ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆದುಕೊಂಡು ಬರೋಕೆ, ಈ 4 ಸುರಕ್ಷಿತವಾಗಿ ಭೂಮಿಗೆ ಕರೆದುಕೊಂಡು ಬರೋಕೆ ಏನೆಲ್ಲ ಕೆಲಸಗಳನ್ನು ಮಾಡಿದ್ರು ಎಲ್ಲವೂ ಕೂಡ ಇಲ್ಲಿ ಗಮನಾರ್ಹ ವಿಚಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.